ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಕಲೆಕ್ಟಿವ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಈ ಟೈಟಲ್ ನೋಡಿಯೇ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಯಾರು ತುಂಬ ಹರ್ಟ್ ಆಗಿದ್ದೀರಾ, ಭಾವಾತ್ಮಕವಾಗಿ ಯಾರು ತುಂಬ ನೋವುಂಟಾಗಿದೆ ನಿಮ್ಮ ಲೈಫಲ್ಲಿ ನೋಡಿ, ಅವರಿಗಾಗಿ ಈ ರೀಡಿಂಗ್. ಓಕೆ, ಸೊ ಇದು ನಿಮಗೆ ಭಾವಾತ್ಮಕ ರೀತಿಯಲ್ಲಿ ಧೈರ್ಯವನ್ನು ತುಂಬೋದು ಈ ರೀಡಿಂಗ್. ಓಕೆ, ಸೊ ಅದೇ ಇಂಟೆನ್ಷನ್ನ ಇಟ್ಕೊಂಡು ಇವತ್ತಿನ ರೀಡಿಂಗನ್ನು ನಾನು ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಎಸ್, ಇದು ಕಾರ್ಡ್ ರೀಡಿಂಗ್ ಅಲ್ಲ, ಇದು ಕಲೆಕ್ಟಿವ್ ರೀಡಿಂಗ್. ಓಕೆ, ಸೊ ಕಲೆಕ್ಟಿವಲ್ಲಿ ನನಗೆ ಆ ಥರ ಎನರ್ಜಿ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಈ ರೀಡಿಂಗನ್ನು ನಾನು ತೊಗೊಂಡು ಬಂದಿದ್ದೀನಿ. ಓಕೆ, ಸೊ ಎಸ್, ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಬಹುದು ನೀವು. ಓಕೆ, ಸೊ ಬನ್ನಿ ರೀಡಿಂಗನ್ನು ಶುರು ಮಾಡೋಣ. ಸೊ ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. ಸೊ ಯಾರು ತುಂಬಾ ಹರ್ಟ್ ಆಗಿದ್ದೀರಾ ಫಾರ್ ಲಾಂಗ್ ಟೈಮ್. ಓಕೆ, ಸೊ ಲೈಫಲ್ಲಿ ಭಾವಾತ್ಮಕವಾಗಿ ಯಾರು ತುಂಬ ನೋವನ್ನು ಉಂಟು ಮಾಡಿದ್ದೀರಾ, ನೋವು ಉಂಟಾಗಿದೆ ನೋಡಿ. ಸೊ ಲೆಟ್ಸಿ ನೋಡೋಣ ಏನು ನಿಮಗೆ ಗೈಡೆನ್ಸ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದು ಟೆಂಪರರಿ. ಸೊ ಫಸ್ಟ್ ಮೆಸೇಜ್ ನಿಮಗೆ ಇಲ್ಲಿ ಡಿವೈನ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಇದು ಟೆಂಪರರಿ, ಪರ್ಮನೆಂಟ್ ಅಲ್ಲ. ಇದು ರೈಟ್ ನಾವು ನೀವೇನು ಭಾವಾತ್ಮಕ ನೋವು ಉಂಟಾಗಿದೆ ನೋಡಿ, ಇದು ಟೆಂಪರರಿ, ಇದು ಪರ್ಮನೆಂಟ್ ಅಲ್ಲ. ಅಂತಂದರೆ ಈ ಒಂದು ಭಾವಾತ್ಮಕ ಒಂದು ನೋವು ನಿಮಗೆ ಏನಕ್ಕಾಗಿದೆ ಅಂತಂದರೆ, ನೀವು ಡಿಫ್ರೆಂಟ್ ಇದ್ದೀರಾ, ನೀವು ಅನನ್ಯರು, ಎಲ್ಲ ವ್ಯಕ್ತಿಗಿಂತ ಎಲ್ಲ ಜನರಿಂದ ನೀವು ಅನನ್ಯರು. ಅಂತಂದರೆ ನಿಮ್ಮಲ್ಲಿ ಸ್ಪೆಷಲ್ ಕ್ವಾಲಿಟಿ ಇದೆ, ಅದು ಎಲ್ಲರಲ್ಲಿಲ್ಲ. ಓಕೆ, ಸೊ ಡಿವೈನ್ ದೇವರು ಏನು ಬಯಸ್ತಾರೆ ಅಂತಂದರೆ, ನಿಮ್ಮಲ್ಲಿರುವಂಥ ಒಳ್ಳೆತನವನ್ನು ಹೊರಗೆ ಹಾಕೋದಕ್ಕೆ ನಿಮ್ಮ ಸುತ್ತಮುತ್ತ ಎನ್ವೈರ್ಮೆಂಟ್ ಇರಬಹುದು, ಆ ಥರ ಮಾಡಬಹುದು, ದೇವರು ಮಾಡಿರಬಹುದು. ಓಕೆ, ಬಿಕಾಸ್ ಡಿವೈನ್ ದೇವರಿಗೆ ನೀವು ನಿಮ್ಮನ್ನು ಎಷ್ಟು ಸಮರ್ಪಣೆ ಮಾಡ್ತೀರಾ ನೋಡಿ, ನೀವೆಷ್ಟು ಸಮರ್ಪಣೆ ಮಾಡ್ತೀರಾ ಆವಾಗ ದೇವರು ಏನು ಬಯಸ್ತಾರೆ ಗೊತ್ತಾ? ದೇವರು ಕೂಡ ಬಯಸ್ತಾರೆ ಏನು ಅಂತಂದರೆ, ನನ್ನನ್ನು ಇಷ್ಟು ಆರಾಧಿಸ್ತಾಳೆ, ನನ್ನನ್ನು ಇಷ್ಟು ಆರಾಧಿಸ್ತಾನೆ, ಸೊ ಇದು ನನ್ನ ಕೂಡ ಕರ್ತವ್ಯ ಈ ಮಗುನ ಕಾಪಾಡೋದು ಅನ್ನೋದು. ಸೊ ಆವಾಗ ನಿಮಗೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ದೇವರು ಈ ಥರ ಒಂದು ಕರ್ಮಗಳಿಂದ, ನೀವು ಮಾಡಿರುವಂತಹ ಕರ್ಮಗಳಿಗೆ ಈ ಥರ ಒಂದು ನೋವನ್ನು ಕೊಟ್ಟು ನಿಮ್ಮನ್ನು ಆ ಒಂದು ಸಿಚುವೇಶನ್ಸಿಂದ ಹೊರಗಡೆ ತರೋದಕ್ಕೆ ಪ್ರಯತ್ನ. ಇದು ಟೆಂಪರರಿ, ಶಾಶ್ವತ ಅಲ್ಲ ಇದು. ರೈಟ್, ನಾವು ಈ ಭಾವಾತ್ಮಕ ನೋವು ಏನಿದೆ ನೋಡಿ, ಇದು ಶಾಶ್ವತ ಅಲ್ಲ. ಓಕೆ, ಸೊ ಫಸ್ಟ್ ಮೆಸೇಜ್ ಇದು ನಿಮಗೆ. ಇನ್ನೊಂದು ಮೆಸೇಜ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಾವಾತ್ಮಕವಾಗಿ ಇವಾಗಲೂ ಕೂಡ ನೀವು ನೋವು ಅನುಭವಿಸ್ತಾ ಇದ್ದೀರಾ. ಹೇಗೆ ಅಂತಂದರೆ, ಬೇರೆಯವ್ರನ್ನ ನೋಡಿಬಿಟ್ಟು ಅವಳು ಅಷ್ಟು ಅನ್ಯಾಯ ಮಾಡಿದ್ದಾನೆ, ಬಟ್ ಅವನಿಗೆ ದೇವರು ಎಲ್ಲನೂ ಕೊಡ್ತಾ ಇದ್ದಾರೆ, ನನಗೆ ಏನೂ ಕೊಡ್ತಾ ಇಲ್ಲ ಅನ್ನೋ ಒಂದು ಭಾವ ನಿಮ್ಮಲ್ಲಿರ್ಬೋದು. ಓಕೆ, ಸೊ ನಾನಿಲ್ಲಿ ನಿಮಗೇನು ಹೇಳ್ತೀನಿ ಅಂತಂದರೆ, ಅವರು ಮಾಡಿರುವಂತಹ ಕರ್ಮಕ್ಕೆ ಅವರಿಗೆ ಅನುಗುಣವಾಗಿ ಏನು ಕೊಡಬೇಕಾ ನೋಡಿ ಅದನ್ನು ಕೊಡ್ತಾರೆ. ಬಟ್ ಅವರು ಏನು ಅನ್ಯಾಯ ಮಾಡಿರ್ತಾರೆ ನೋಡಿ, ಅದು ಕೂಡ ಬರೆದಿರ್ತಾರೆ ದೇವರು. ನೆನಪಲ್ಲಿ ಇಟ್ಕೊಳ್ಳಿ, ನಾವು ಈ ಪ್ರಕೃತಿಗೆ ಏನನ್ನ ಕೊಡ್ತೀವಿ ನೋಡಿ, ಅದೇ ವಾಪಸ್ ತಿರುಗಿ ನಮಗೆ ಸಿಗುತ್ತೆ. ಅದು ನೀವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಿ. ಓಕೆ, ಸೊ ಏನು ಅಂತಂದರೆ, ಸಮಯ ಸ್ವಲ್ಪ ಆಚೀಚೆ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಅನ್ಯಾಯ ಮಾಡಿದವರಿಗೆ ಸಿಗುತ್ತೆ ಅದರ ಫಲ. ಸತ್ಯ ಯಾವತ್ತೂ ಸಾಯೋದಿಲ್ಲ, ನೆನಪಲ್ಲಿಟ್ಕೊಳ್ಳಿ, ಸತ್ಯ ಯಾವತ್ತೂ ಸಾಯೋದಿಲ್ಲ. ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಬೇರೆಯವ್ರ ಜೊತೆ ನಿಮ್ಮನ್ನು ಕಂಪೇರ್ ಮಾಡೋದನ್ನು ಫಸ್ಟ್ ಆಫ್ ಆಲ್ ಬಿಟ್ಬಿಡಿ. ಆ್ಯಂಡ್ ಲೈಫನ್ನು ತುಂಬ ಕಾಂಪಿಟೇಟಿವ್ ಥರ ನೋಡಬೇಡಿ, ತುಂಬ ಸ್ಪರ್ಧಾತ್ಮಕ ಭಾವದಿಂದ ನೋಡೋದಕ್ಕೆ ಹೋಗಬೇಡಿ ಯಾವುದನ್ನು ಕೂಡ. ಓಕೆ, ಸೊ ಅಂದ್ಕೊಳ್ಳಿ ಏನು ಅಂತಂದರೆ, ನೀವು ಯುನೀಕ್, ನೀವು ಅನನ್ಯರು, ಬೇರೆಯವರಿಗಿಂತ ನಾನು ಡಿಫ್ರೆಂಟ್, ಸೊ ನನಗೆ ಏನಾದರೂ ಮಾಡಬೇಕು ನನ್ನ ಲೈಫಲ್ಲಿ ಅನ್ನೋದು ಆ ಭಾವನ ತೊಗೊಂಡು ಬನ್ನಿ. ಆ್ಯಂಡ್ ಇನ್ನೂ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕೆಲವೊಮ್ಮೆ ಬೇರೆಯವರ ಎನರ್ಜಿ ನಿಮ್ಮನ್ನು ಡ್ರೈನ್ ಮಾಡುತ್ತೆ.
ಬೇರೆಯವರ ಎನರ್ಜಿಯಿಂದ ನೀವು ಕೆಲವೊಮ್ಮೆ ಭಾವಾತ್ಮಕ ಆಗೋಗ್ಬಿಡ್ತೀರ. ಅದಕ್ಕೆ ಹೇಳೋದು, ಇಲ್ಲಿ ನಿಮಗೆ ಡಿವೈನ್ ಹೇಳ್ತಾ ಇದ್ದಾರೆ, ಸೆಟ್ ಯುವರ್ ಬೌಂಡ್ರೀಸ್. ನಿಮ್ಮ ಬೌಂಡ್ರಿ ಏನಿದೆ ನೋಡಿ, ಅದನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಎಲ್ರಿಗೆ ವೆಲ್ಕಮ್ ಮಾಡಬೇಡಿ ನಿಮ್ಮ ಎನರ್ಜಿನ. ಯಾರಿಗೆ ಎಷ್ಟು ಕೊಡಬೇಕು ನೋಡಿ ಅಷ್ಟೇ ಕೊಡಿ. ಓಕೆ, ಫಾರ್ ಎಕ್ಸಾಂಪಲ್ ನನ್ನನ್ನು ಇಟ್ಕೊಳ್ಳಿ. ನೋಡಿ, ನನಗೆ ಡೈಲಿ ಬೇಕಾದರೆ ವಿಡಿಯೋ ಮಾಡಬಹುದು, ಬಟ್ ನಾನು ಮಾಡೋದಿಲ್ಲ. ಬಿಕಾಸ್ ನನಗೆ ನನ್ನದೇ ಅದರ ಬೌಂಡ್ರೀಸ್ ಇದೆ. ಸೊ ನನ್ನ ಎನರ್ಜಿನ ಇಷ್ಟೇ ನಾನು ಕೊಡಬಲ್ಲೆ ಅನ್ನೋದು. ಬಿಕಾಸ್ ಐ ಆಮ್ ಹೌಸ್ ವೈಫ್. ನನಗೆ ಮನೆ ಕೆಲಸ ನೋಡಬೇಕು, ಮಕ್ಕಳನ್ನು ನೋಡಬೇಕು, ವಾಪಸ್ ರೀಡಿಂಗ್ ಮಾಡಬೇಕು, ಆ್ಯಂಡ್ ಅದನ್ನ ಎಡಿಟ್ ಮಾಡಬೇಕು, ಟೈಮ್ ತೊಗೊಳುತ್ತೆ ಅಲ್ವಾ. ಸೊ ಏನಾಗುತ್ತೆ, ಎನರ್ಜಿ ನಾವು ಒಂದೇ ಕಡೆ ಹಾಕೋದಕ್ಕಿಂತ ಅದನ್ನು ನಾವು ಏನು ಮಾಡ್ತೇವೆ, ಸೆಕ್ಷನ್ ಮಾಡೋದ್ರಿಂದ. ಲೈಕ್ ಇಷ್ಟು ಹೊತ್ತು ನಾನು ರೀಡಿಂಗ್ ಕೊಡ್ತೀನಿ, ಇಷ್ಟು ಹೊತ್ತು ನಾನು ಎಡಿಟಿಂಗ್ ಮಾಡ್ತೀನಿ. ಸೊ ಅದೇ ಥರ ನಿಮ್ಮ ಎನರ್ಜಿನ ನೀವು ಬೇರೆಯವ್ರ ಜೊತೆ ಮಾತಾಡುವಾಗ ಕೂಡ ಅಷ್ಟೇ, ನಾನು ಇಷ್ಟೇ ಹೊತ್ತು ಮಾತಾಡ್ತೀನಿ, ನಾನು ಇಷ್ಟೇ ಹೊತ್ತು ನೋಡ್ತೀನಿ ಅನ್ನೋದು. ಓಕೆ, ಸೊ ಫಸ್ಟ್ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನಿಮ್ಮ ಎನರ್ಜಿ ತುಂಬ ಡ್ರೈನ್ ಆಗಿದೆ ರೈಟ್ ನೌ. ಓಕೆ, ಬಿಕಾಸ್ ಔಟ್ಸೈಡ್ ಡ್ರಾಮಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನ್ಯೂಸ್ ಇರ್ಬೋದು. ಸೊ ಇದರಿಂದ ನಿಮ್ಮ ಎನರ್ಜಿ ರೈಟ್ ನೌ ಡ್ರೈನ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಆ ಒಂದು ಡ್ರಾಮಾದಿಂದ ಹೊರಗೆ ಬನ್ನಿ. ಓಕೆ, ಸೊ ಈ ಕಾರ್ಡ್ ನಿಮಗೆ ಅದನ್ನೇ ಹೇಳ್ತಾ ಇದೆ. ಡ್ರಾಮಾ ಜೊತೆ ಯಾವತ್ತೂ ಇನ್ವಾಲ್ವ್ ಆಗಬೇಡಿ. ಓಕೆ, ಸೊ ವೆರಿ ಡೀಪ್ ಒಂದು ಕಾರ್ಡೇ 6 ಮಿನಿಟ್ಸ್ ತೊಗೊಳ್ತು. ಓಕೆ, ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಎಂಪರರ್ ನೋಡಿ, ಡಿಸಿಪ್ಲೈನ್ನ ಮೇಂಟೈನ್ ಮಾಡಿ. ನಾನೊಂದು ಹೇಳ್ತೀನಿ, ಲೈಫಲ್ಲಿ ಸಕ್ಸಸ್ಫುಲ್ ಯಾರಾಗ್ತಾರೆ ಗೊತ್ತಾ? ಯಾರು ಡಿಸಿಪ್ಲೈನ್ನ ಮೇಂಟೈನ್ ಮಾಡ್ತಾರೆ, ಯಾರು ಡಿಸಿಪ್ಲೈನ್ನ ಮೇಂಟೈನ್ ಮಾಡ್ತಾರೆ, ಯಾರು ಒಂದು ರುಟೀನ್ನ ಫಾಲೋ ಮಾಡ್ತಾರೆ. ಓಕೆ, ಸೊ ಅವರೇ ಸಕ್ಸಸ್ಫುಲ್ ಆಗೋದು. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ರೆಸ್ಪಾನ್ಸಿಬಿಲಿಟಿ, ಸರಿಯಾದ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳೋದಕ್ಕೆ ಹೇಳ್ತಾರೆ. ನಾನಿಲ್ಲಿ ಹೇಳ್ತಾ ಇಲ್ಲ ಏನು ಅಂತಂದರೆ ಬೇರೆಯವರ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳ್ಳಿ ಅನ್ನೋದನ್ನು, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಇವಾಗ ನೀವು ಭಾವಾತ್ಮಕವಾಗಿ ನಿಮಗೆ ಹರ್ಟ್ ಆಗಿದೆ, ಎಮೋಷ್ನಲಿ ಯು ವೆರಿ ಹರ್ಟ್ ಅಂತಂದರೆ ಆ ಎಮೋಷ್ನಲ್ ಸ್ಟೇಟ್ ಏನಿದೆ ನೋಡಿ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಕರ್ತವ್ಯ. ನಿಮ್ಮ ಹೆಲ್ತ್, ನಿಮ್ಮ ವೆಲ್ತ್, ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಸೆಲ್ಫ್ ಲವ್, ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್. ನೀವು ಹುಡುಗಿ ಆಗಿರಲಿ, ಹುಡುಗ ಆಗಿರಲಿ, ಯಾರೇ ಆಗಿರಲಿ, ಬಟ್ ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ತುಂಬ ಇಂಪಾರ್ಟೆಂಟ್. ಸೊ ಈ ಕಾರ್ಡ್ ನಿಮಗೆ ಅದನ್ನೇ ಹೇಳ್ತಾ ಇದೆ. ಸ್ಟೇಬಲ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ಪ್ಯಾಷನ್ ಆ್ಯಂಡ್ ಪ್ಯೂರಿಟಿ. ಪ್ಯೂರಿಟಿ ಅಂದರೆ ನಾನು ತುಂಬ ಸಲ ಹೇಳಿದ್ದೀನಿ, ಧರ್ಮದಂತಹ ಕೆಲಸಗಳನ್ನು ಮಾಡಿ, ಅಧರ್ಮದ ಬಗ್ಗೆ ಚಿಂತೆ ಮಾಡಬೇಡಿ. ಓಕೆ, ಸೊ ಇಲ್ಲಿ ದ ಎಂಪರರ್ ನನಗೆ ಅದನ್ನೇ ಹೇಳ್ತಾ ಇದೆ. ಇನ್ನೊಂದು ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ನನಗೆ ಈ ಕಾರ್ಡ್ ತುಂಬ ಕಠೋರ ಆಗಬೇಡಿ, ನಿಮಗೆ ನೀವು ತುಂಬ ಕಠೋರ ಆಗಬೇಡಿ. ನಿಮ್ಮ ಎಮೋಷ್ನಲ್ ಸ್ಟೇಟ್ ಏನಿದೆ ನೋಡಿ, ನಿಮ್ಮ ಭಾವಾತ್ಮಕ ಏನು ನಡೀತಾ ಇದೆ ಅನ್ನೋದನ್ನು ನೀವು ನೋಡುವಂಥ ಅವಶ್ಯಕತೆ ಇದೆ ನಿಮಗೆ. ರೈಟ್ ನೌ ನಿಮಗೆ ಸಮೃದ್ಧಿ ಕಾಣದೇ ಇರಬಹುದು, ಬಟ್ ಸಮೃದ್ಧಿ ನಿಮ್ಮಲ್ಲಿ ಇದೆ. ಅದನ್ನು ನೀವು ಕ್ರಿಯೇಟ್ ಮಾಡಬೇಕು. ಯು ಆರ್ ಸೆಲ್ಫ್ ಮೇಡ್ ಪರ್ಸನ್. ನೀವು ಸೆಲ್ಫ್ ಮೇಡ್ ಪರ್ಸನ್. ನಿಮಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ. ನೀವು ಸೆಲ್ಫ್ ಮೇಡ್ ಪರ್ಸನ್. ನೀವೇ ಕ್ರಿಯೇಟ್ ಮಾಡಬೇಕು. ನೀವೇ ಲೈಕ್ ಹೇಗೆ ಅಂತಂದರೆ, ನೀವು ಬೇರೆಯವರ ಅಂಡರಲ್ಲಿ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ. ನನಗಿಲ್ಲಿ ಆ ಎನರ್ಜಿ ಕಾಣ್ತಾ ಇದೆ. ಓಕೆ, ಬಿಕಾಸ್ ಯು ಆರ್ ಅ ಸೆಲ್ಫ್ ಮೇಡ್ ಪರ್ಸನ್. ಸೊ ಏನಾದರೂ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯು ಆರ್ ವೆರಿ ಪವರ್ಫುಲ್ ಪರ್ಸನ್. ನಿಮಗೆ ಭಾವಾತ್ಮಕ ನೋವು ಆಗಿದ್ರೂ ಕೂಡ ಯು ಆರ್ ವೆರಿ ಪವರ್ಫುಲ್. ಏನು ಅಂತಂದರೆ ಅದರಿಂದ ಹೊರಗೆ ಬರಬಹುದು ನಿಮಗೆ. ಫಸ್ಟ್ ಆಫ್ ಆಲ್ ಡ್ರಾಮಾದಿಂದ ಹೊರಗೆ ಬನ್ನಿ, ಗಾಸಿಪಿಂದ ಹೊರಗೆ ಬನ್ನಿ. ಗಾಸಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾರ ಲೈಫ್ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿದಿರಿ ನೋಡಿ, ಅದರಿಂದ ಕಲೀರಿ.
ಆ್ಯಂಡ್ ಬೇರೆಯವ್ರಿಗೆ ಬ್ಲೇಮ್ ಗೇಮ್ ಏನಿದೆ ನೋಡಿ, ಅದು ಆಡೋದನ್ನು ಬಿಟ್ಬಿಡಿ. ಬೇರೆಯವರನ್ನು ಬ್ಲೇಮ್ ಮಾಡೋದನ್ನು ಬಿಟ್ಬಿಡಿ. ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಕಾರ್ಡ್ ನಿಮಗೆ ಅದನ್ನೇ ಹೇಳ್ತಾ ಇದೆ. ಓಕೆ, ಸೊ ಯಾರಿಗೂ ಬ್ಲೇಮ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ನೀವು ಪವರ್ಫುಲ್ ಇದ್ದೀರಾ, ಯು ಆರ್ ಅ ಪವರ್ಫುಲ್. ಬಟ್ ಆ ಪವರನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈಗೋ, ಓಕೆ, ಸೊ ನಿಮ್ಮ ಈಗೋ ಏನಿದೆ ನೋಡಿ, ಅಂತಂದರೆ ನಿಮಗೆ ಸ್ವಲ್ಪ ಶ್ಯಾಡೋ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ನೀವು ಭಾವಾತ್ಮಕ ಹರ್ಟ್ ಆಗಿದ್ದೀರಾ ಅಂತಂದರೆ, ನೀವು ಭಾವಾತ್ಮಕ ನೊಂದಿದ್ದೀರಾ ಅಂತಂದರೆ, ನೋವಾಗಿದೆ ಅಂತಂದರೆ ಏನಕ್ಕಾಗಿದೆ, ಎಲ್ಲಾಗಿದೆ? ಬೇರೆಯವ್ರಿಗೆ ಕೈ ತೋರಿಸ್ತಾ ಇದ್ದೀರಾ ಅಂತಂದರೆ, ಸೊ ನಿಮ್ಮ ಏನು ತಪ್ಪಿದೆ? ಹೆಚ್ಚು ವೆಲ್ಕಮ್ ಮಾಡಿದ್ದು ನೀವು ತಪ್ಪಿದೆಯಾ? ಎಲ್ಲರನ್ನ ನೀವು ಸ್ವಾಗತ ಮಾಡ್ತಾ ಇದ್ದೀರಾ, ಬನ್ನಿ ಬನ್ನಿ ನನ್ನ ಎನರ್ಜಿನ ತೊಗೊಳ್ಳಿ, ನನ್ನ ಜೊತೆ ಮಾತಾಡಿ ಅನ್ನೋದು ಅಲ್ಲ. ನೀವು ಏನಾದರೂ ಡಿಸಿಷನ್ಸ್ನ ತೊಗೊಂಡು ಏನಾದರೂ ನಿರ್ಧಾರದಲ್ಲಿ ನೀವು ತಪ್ಪು ಮಾಡಿದ್ರಾ ಅನ್ನೋದನ್ನು ನೋಡುವಂಥ ಅವಶ್ಯಕತೆ ಇದೆ. ಎಸ್, 2 of Wands. ಸೊ ನೋಡಿ, ಮೆಂಟಲ್ ಲೈಕ್ ಸ್ಟಕ್ ನೋಡ್ತಾ ಇದ್ದೀನಿ ನಾನು, ಮೆಂಟಲ್ ಬ್ಲಾಕೇಜ್ ನೋಡ್ತಾ ಇದ್ದೀನಿ. ಭಯ ಇರಬಹುದು, ಕೆಲವರಿಗೆ ಭಯ ಇದೆ ಇಲ್ಲಿ, ಏನಾದರೂ ಕಳ್ಕೊಳ್ತೀನಿ ಅನ್ನೋ ಭಯ ಇದೆ. ಸ್ಪೆಷಲಿ ನನಗೆ ಕರಿಯರ್ ರಿಲೇಟೆಡ್ ಹೆಚ್ಚು ಕಾಣ್ತಾ ಇದೆ. ಓಕೆ, ಕರಿಯರ್ ರಿಲೇಟೆಡ್ ಹೆಚ್ಚು ಕಾಣ್ತಾ ಇದೆ. ನೀವು ಅನಿಸ್ಬೋದು, ಮ್ಯಾಮ್ ತುಂಬ ಸ್ಪರ್ಧೆಗಳು ಇದೆ ಇವಾಗ, ತುಂಬ ಕಾಂಪಿಟೇಟಿವ್ ಲೈಕ್ ಜಾಬಲ್ಲಿ ಇರ್ಬೋದು, ಎನಿ ಕೈಂಡ್ ಆಫ್ ಎಲ್ಲೂ ಕೂಡ ಇರ್ಬೋದು. ಸ್ಪರ್ಧೆಗಳು ಎಲ್ಲ ಕಡೆ ಇರುತ್ತೆ. ಬಟ್ ನಿಮ್ಮ ಯುನೀಕ್ನೆಸ್ ಏನು? ನೀವು ಯುನೀಕ್ ಯಾವುದ್ರಲ್ಲಿದ್ದೀರಾ ಅನ್ನೋದನ್ನು ನೋಡಿ. ಸೊ ಈ ಕಾರ್ಡ್ಸ್ ನಿಮಗೆ ಅದನ್ನೇ ಹೇಳ್ತಾ ಇದೆ. ಬಿಕಾಸ್ ವರ್ಲ್ಡ್ ನಿಮ್ಮ ಕೈಯಲ್ಲಿದೆ, ನೀವು ಏನು ಬೇಕಾದರೂ ಕ್ರಿಯೇಟ್ ಮಾಡಬಹುದು. ಓಕೆ, ವರ್ಲ್ಡ್ ನಿಮ್ಮ ಕೈಯಲ್ಲಿದೆ, ನೀವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಡಿಸಿಷನ್ಸ್ನ ತಗೊಳ್ಳಿ, ಪ್ಲ್ಯಾನ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕನ್ಫ್ಯೂಷನ್ಸ್ ಆಗಬೇಡಿ. ಆಪರ್ಚುನಿಟಿ ಇದೆ, ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಜಡ್ಜ್ಮೆಂಟ್. ಸೊ ಇಲ್ಲಿ ನಿಮಗೆ ವೇಕಪ್ ಕಾಲ್ ಕೂಡ ಇದೆ ಆರ್ಕೇಂಜಲ್ ಗ್ಯಾಬ್ರಿಯಲಿಂದ. ಆರ್ಕೇಂಜಲ್ ಗ್ಯಾಬ್ರಿಯಲಿಂದ ನಿಮಗೆ ವೇಕಪ್ ಕಾಲ್ ಇದೆ ಒಂದು. ಇನ್ನೊಂದು ಏನು ಅಂತಂದರೆ, ನಿಮಗೆ ತುಂಬ ಸಲ ಸೈನ್ಗಳನ್ನು ಕಳಿಸಿದ್ದಾರೆ. ಓಕೆ, ತುಂಬ ಸಲ ಸೈನ್ಗಳನ್ನು ನಿಮಗೆ ಕಳಿಸಿದ್ದಾರೆ. ಆ್ಯಂಡ್ ಆಲ್ಸೋ ಇದು ನಿಮಗೆ ಫೈನಲ್ ಸಿಗ್ನಲ್, ಗ್ರೀನ್ ಸಿಗ್ನಲ್, ಇದು ಫೈನಲ್. ಇದು ನಿಮಗೆ ಯಾರಾದರೂ ಅಂದ್ಕೊಳ್ತಾ ಇದ್ರೆ, ಯಾರಾದರೂ ಕೇಳ್ತಾ ಇದ್ರೆ, ಏನಾದರೂ ನನಗೆ ಸೈನ್ ತೋರಿಸಿ ಯೂನಿವರ್ಸ್ ಅಂತ ನೀವೇನಾದರೂ ಕೇಳ್ತಾ ಇದ್ದೀರಾ ಅಂತಂದರೆ, ದಿಸ್ ಈಸ್ ಯುವರ್ ಲಾಸ್ಟ್ ಸೈನ್. ಇದು ನಿಮಗೆ ಲಾಸ್ಟ್ ಕೊನೆಯ ಸೈನನ್ನು ಹೇಳ್ತಾ ಇದ್ದಾರೆ ಆರ್ಕೇಂಜಲ್ ಗ್ಯಾಬ್ರಿಯಲ್ ಹೇಳ್ತಾ ಇದ್ದಾರೆ. ವೇಕಪ್, ಎದ್ದೇಳು. ಓಕೆ, ಸೊ ಭಾವಾತ್ಮಕ ನೋವಿಂದ ಹಾಗೆ ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಮರು ಜನ್ಮ ನಿಮಗಿಲ್ಲಿ ರಿಬರ್ತ್ಗೆ ಒಂದು ಅವಕಾಶನ ಕೊಡ್ತಾ ಇದ್ದಾರೆ. ವಾಪಸ್ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಭಾವಾತ್ಮಕ ನೋವು ಅನುಭವಿಸಿದ್ದೀರಾ, ಇಲ್ಲ ಇವಾಗ ಅನುಭವಿಸ್ತಾ ಇದ್ದೀರಾ ಅಂತಂದರೆ ನಿಮಗೆ ರಿಯಾಲಿಟಿನ ತೋರಿಸಿದ್ದಾರೆ. ನೋಡು, ಇದೇ ಸತ್ಯ ಅಂತ. ಓಕೆ, ಇನ್ನೊಂದು ನಾನು ಹೇಳ್ತೀನಿ, ಬೇರೆಯವರ ಪ್ರೀತಿನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ದಡ್ರು. ಇವಾಗ ಯಾರೆಂದರೂ ಕೂಡ ನೀವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೇಡಿ. ಪ್ರೀತಿನ ಕೊಡಿ. ಎಲ್ಲಿ? ಭಕ್ತಿಯಲ್ಲಿ ಕೊಡಿ. ದೇವರಿಗೆ ಸಮರ್ಪಣೆ ಮಾಡಿ ಪ್ರೀತಿನ. ಬೇರೆಯವ್ರು ನಿಮಗೆ ಪ್ರೀತಿ ಮಾಡ್ತಾರೆ ಅಂತಂದರೆ ನೋ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಜಡ್ಜ್ಮೆಂಟ್ ಕಾರ್ಡ್ ಇಲ್ಲಿ ಅದನ್ನೇ ಹೇಳುತ್ತೆ. ಏನು ಅಂತಂದರೆ, ಬೇರೆಯವರ ತಾಳಕ್ಕೆ ಕುಣಿಬೇಡ, ನಿನ್ನ ತಾಳಕ್ಕೆ ನೀನು ಕುಣಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಂದರೆ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಡಿಸಿಷನ್ಸಲ್ಲಿ ನೀವು ರಾಂಗ್ ಡಿಸಿಷನ್ಸ್ ತೊಗೊಂಡಿದ್ದಿರಬಹುದು. ಸೊ ಹಾಗಾಗಿ ನಿಮಗೆ ರೈಟ್ ನಾವು ಭಾವಾತ್ಮಕ ನೋವುಗಳನ್ನು ನೀವು ಅನುಭವಿಸ್ತಾ ಇರ್ಬೋದು ರೈಟ್ ನಾವು. ಓಕೆ, ಹೋಪ್ ನೋಡಿ, ಬಟರ್ಫ್ಲೈ ಇದೆ ಇಲ್ಲಿ.
ಸೊ ಹೋಪ್, ವಿಶ್ವಾಸನ ಇಟ್ಕೊಳ್ಳಿ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತಂದರೆ ಮತ್ತು ಯಾರ ಮೇಲೆ ವಿಶ್ವಾಸ ನಿಮಗೆ? ದೇವರು ಇದೇ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ವಿಶ್ವಾಸ ನಿನ್ನ ಮೇಲೆ ಇರಲಿ, ನಂತರ ನನ್ನ ಮೇಲೆ ಇರಲಿ ಅನ್ನೋದು. ಸೊ ಈ ಬಟರ್ಫ್ಲೈ ಅದೇ ಹೇಳ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಟರ್ಫ್ಲೈ ಕಕ್ಕೂನಿಂದ ಬಟರ್ಫ್ಲೈ ಆಗುತ್ತೆ. ನೀವು ಕಕ್ಕೂನನ್ನು ನೋಡಿದರೆ ನೋಡಿ, ಅದು ಈ ಥರ ಉದ್ದವಾಗಿರುತ್ತೆ, ಬಟ್ ಹಾಗೆ ಅದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತಾ ಬರುತ್ತೆ. ಸೊ ರೈಟ್ ನೌ ಇಟ್ ಈಸ್ ದ ಟೈಮ್ ಟು, ಇವಾಗ ಸರಿಯಾದ ಸಮಯ ಬದಲಾವಣೆ ಆಗೋದಕ್ಕೆ, ವೆಯ್ಟ್ ಮಾಡೋದಕ್ಕಲ್ಲ, ಕನ್ಫ್ಯೂಷನ್ ಆಗೋದಕ್ಕಲ್ಲ. ಓಕೆ, ಥ್ಯಾಂಕ್ ಯು. ಅಂತಂದರೆ ಇಲ್ಲಿ ನಿಮಗೆ ನೀವು ನಂಬಿರುವಂಥ ದೇವರು ಏನಿದೆ ನೋಡಿ, ಅವರ ಮೆಸೇಜ್ ನನಗೆ ಇಲ್ಲಿ ಸಿಗ್ತಾ ಇದೆ. ಏನು ಅಂತಂದರೆ, ನನ್ನ ಕೈ ಯಾವಾಗಲೂ ನಿನ್ನ ತಲೆ ಮೇಲೆ ಇರುತ್ತೆ, ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರುತ್ತೆ. ಓಕೆ, ಸ್ವಲ್ಪ ಎಮೋಷ್ನಲ್ ಇದು ಮೆಸೇಜ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹೋ ಮೈ ಗಾಡ್, ಸ್ಟಾರ್ಟಿಂಗ್ ಓವರ್ ಏನು ಹೇಳಿದೆ, ರಿಬರ್ತ್ ಹೇಳಿದೆ. ಆ್ಯಂಡ್ ನೋಡಿ ಕಾರ್ಡ್ ಯಾವ ಥರ ಕೊಡ್ತಾ ಇದ್ದಾರೆ ಅನ್ನೋದು, ಸ್ಟಾರ್ಟಿಂಗ್ ಓವರ್. ಕೆಲವೊಂದು ವಿಷಯನ ನೀವು ಎಂಡ್ ಮಾಡಿ, ಕೆಲವೊಂದು ವಿಷಯನ ನೀವು ಎಂಡ್ ಮಾಡಿ ವಾಪಸ್ ಶುರು ಮಾಡುವಂಥ ಅವಶ್ಯಕತೆ ಇದೆ, ರೀಸ್ಟಾರ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಯು ಆರ್ ಅ ಸೆಲ್ಫ್ ಮೇಡ್ ಪರ್ಸನ್, ಕಿವಿಯಲ್ಲಿ ಹಾಕ್ಕೊಳ್ಳಿದನ. ಓಕೆ, ಬೇರೆಯವರಿಂದಾಗಿ ನೀವು ಅಲ್ಲ, ನೀವು ನಿಮ್ಮಿಂದಾಗಿ. ಓಕೆ, ಹಾಗಂತ ಹೇಳಿಬಿಟ್ಟು ಈಗೋನ ಕೂಡ ಇಟ್ಕೊಳ್ಳೋದಲ್ಲ. ಎಸ್, ನಾನೇ ಮಾಡಿದ್ದು, ನನ್ನಿಂದ ಆದಿದ್ದು. ನೋ, ನಾವು ನಮ್ಮದು ಅನ್ನೋದು ಯಾವುದೂ ಇಲ್ಲ. ಒಂದು ಹಿಂದಿಯಲ್ಲಿ ವರ್ಡ್ ಇದೆ, ತೇರಾ ತುಜ್ಕೋ ಅರ್ಪಣ್ ಕ್ಯಾ ಲಗೇ ಮೇರಾ. ಎಲ್ಲವೂ ನಿಮ್ಮದೇ, ನಂದೇನಿದೆ. ಇವಾಗ ನೀವು ದೇವರಿಗೆ ಒಂದು ಹೂ ಸಮರ್ಪಣೆ ಮಾಡ್ತಾ ಇದ್ದೀರಾ ಅಂತಂದರೆ ಅದು ನೀವು ಮಾಡಿರೋದಾ? ಇಲ್ಲ. ನೋ, ಹೂ ಕೂಡ ದೇವರೇ ನಮ್ಗೆ ಕೊಟ್ಟಿರೋದು, ನಾವು ಅವ್ರು ಕೊಟ್ಟಿರೋದನ್ನೇ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮದು ಏನಿದೆ? ನಮ್ಮದು ಏನೂ ಇಲ್ಲ, ನಥಿಂಗ್. ಓಕೆ, ಸೊ ಇವಾಗ ನಾನು ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ, ಏನಿದೆ ನಂದು? ಏನೂ ಇಲ್ಲ, ಏನೂ ಇಲ್ಲ, ಯಾರ್ದು ಏನೂ ಇಲ್ಲ, ಎಲ್ಲ ದೇವ್ರದ್ದೇ. ಓಕೆ, ಡಿಸೈಟ್. ಕೆಲವರಿಗೆ ಇಲ್ಲಿ ಮೋಸ ಆಗಿರ್ಬೋದು, ವಂಚನೆ ಆಗಿರ್ಬೋದು. ಸೊ ಅದರ ಬಗ್ಗೆ ಕೆಲವೊಮ್ಮೆ ಭಾವಾತ್ಮಕ ನೀವು ಹರ್ಟ್ ಆಗಿರ್ಬೋದು. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ವಲ್ಪ ಪ್ಲೇಫುಲ್ನೆಸ್ಸನ್ನು ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಪ್ಲೇಫುಲ್ನೆಸ್ ಅಂತಂದರೆ ಹೇಗೆ ಅಂತಂದರೆ, ಪ್ಲೇಫುಲ್ನೆಸ್ಸಲ್ಲಿ ಬೇರೆಯವರಿಗೆ ಹರ್ಟ್ ಆಗಬಾರ್ದು ಅಂತಹದ್ದು ಏನಾದರೂ ಕೆಲಸ ಮಾಡಿ. ಕೆಲವೊಮ್ಮೆ ನಾವು ಬೇರೆಯವ್ರದ್ದು ಕಾಲು ಎಳಿತೀವಲ್ಲ, ಏನಾದರೂ ಹೇಳಿ, ಅಲ್ಲಿ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು. ಅವರು ನಗಡ್ತಾ ಇದ್ದಾರೆ, ನೀವು ನಗಡ್ತಾ ಇದ್ದೀರಾ. ಸೊ ಆ ಥರ ರೈಟ್ ನಾವು ನಿಮಗೆ ಸ್ವಲ್ಪ ಲವಲವಿಕೆಯನ್ನು ತೊಗೊಂಡು ಬರುವಂಥ ಅವಶ್ಯಕತೆ ಇದೆ, ಪ್ಲೇಫುಲ್ನೆಸ್ಸನ್ನು ತೊಗೊಂಡು ಬರುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಬೇರೆ ಏನಿದೆ ಇಲ್ಲಿ? ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ವಿಶ್ವಾಸ, ಹೋಪ್, ಅಗೇನ್ ಹೀಲ್. ಸೊ ರೈಟ್ ನಾವು ಸರಿಯಾದ ಸಮಯ ಹೀಲ್ ಆಗುವಂಥದ್ದು, ಇವಾಗ ಸರಿಯಾದ ಸಮಯ ದೇವರ ಜೊತೆ ಕನೆಕ್ಟ್ ಆಗುವಂಥದ್ದು. ಯಾರೂ ಇಲ್ಲಿ ತನಕ ಸ್ಪಿರಿಚುವಲಿ ಕನೆಕ್ಟ್ ಆಗಿಲ್ಲ, ಪ್ರೇಯರ್ ಮಾಡ್ತಾ ಇಲ್ಲ, ಇಲ್ಲಾಂದರೆ ನಾಮಸ್ಮರಣೆ ಮಾಡ್ತಾ ಇಲ್ಲ ಅಂತಂದರೆ ಸ್ಟಾರ್ಟ್ ಟುಡೇ, ಇವತ್ತಿನಿಂದಲೇ ದೇವರ ಹೆಸರನ್ನು ಹೇಳೋದಕ್ಕೆ ಶುರು ಮಾಡಿ. ಓಕೆ, ಏನು ಅಂತಂದರೆ ನಿಮ್ಮ ಪ್ರಾಬ್ಲಮ್ನ ಯಾರೂ ಕೇಳೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ, ಇದನ್ನು ನೆನಪಲ್ಲಿಡಿ ಯಾವಾಗಲೂ. ನಿಮ್ಮ ನೋವನ್ನು ಕೇಳೋರು ಯಾರೂ ಇಲ್ಲ, ನಿಮ್ಮ ನೋವನ್ನು ಕೇಳೋರು ಒಬ್ಬರೇ, ಅದು ಯಾರು ಅಂತಂದರೆ ದೇವರು ಮಾತ್ರ. ಹಾಗೆಯೇ ನಿಮ್ಮ ದುಃಖನ ಯಾರ ಜೊತೆನೂ ಶೇರ್ ಮಾಡಬೇಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದುಃಖನ ನೀವು ಬೇರೆಯವ್ರ ಜೊತೆ ಶೇರ್ ಮಾಡ್ತೀರಾ ಅಂತಂದರೆ ಅವರಿಗೂ ಭಾವಾತ್ಮಕ ನಿಮ್ಮನ್ನು ಸ್ಪಂದಿಸಬಹುದು, ಬಟ್ ಅವರಿಗೂ ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಮ್ಮೆ ಸಿಚುವೇಶನ್ಸ್, ಬಿಕಾಸ್ ಅವರು ಕೂಡ ಮಾಯೆ, ಅವರು ಕೂಡ ಅವರದೇ ಆದ ಸಿಚುವೇಶನ್ಸಲ್ಲಿ ಸ್ಟಕ್ ಆಗಿರಬಹುದು. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಏನಾದರೂ ಭಾವಾತ್ಮಕವಾಗಿ ಏನಾದರೂ ಹರ್ಟ್ ಆಗಿದ್ದರೆ ಜಸ್ಟ್ ಸ್ಕೈಯನ್ನು ನೋಡಿ ದೇವರಲ್ಲಿ ಮಾತಾಡಿ. ಜಸ್ಟ್ ಆಕಾಶ ನೋಡಿ. ಆಕಾಶ ನೋಡೋದು ಕೂಡ ಒಂದು ಮೆಡಿಟೇಷನ್. ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವೇನಾದರೂ ಲೈಕ್ ಕ್ಲೌಡ್ಸ್ ಇದೆ, ಅದನ್ನು ನೀವು ನೋಡ್ತೀರಾ ಅಂತಂದರೆ, ಮೋಡಗಳನ್ನು ನೀವು ನೋಡ್ತೀರಾ ಅಂತಂದರೆ, ಆಕಾಶನ ನೋಡೋದು ತುಂಬ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಒಂದು ರೀತಿಯಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅರ್ಥ.
ಓಕೆ. ಸೊ ಆಕಾಶನ ನೋಡಿ. ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ ಏನಂದರೆ ಮಧ್ಯದ ಹೊತ್ತಲ್ಲೆಲ್ಲ ನೋಡೋದಕ್ಕೆ ಹೋಗಬೇಡಿ, ಸೂರ್ಯನ ಕಿರಣ ಇರುತ್ತೆ, ಕಷ್ಟ ಆಗ್ಬೋದು ನಿಮಗೆ. ಬಟ್ ನೀವು ಸಂಜೆ ಹೊತ್ತು ಸ್ವಲ್ಪ ಟೈಮನ್ನು ತೊಗೊಂಡು ಸ್ವಲ್ಪ ಆಕಾಶನ ನೋಡಿ, ನಕ್ಷತ್ರಗಳನ್ನು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದು. ಓಕೆ. ಸೊ ಆಕಾಶನ ನೋಡ್ಕೊಂಡು ಕೂಡ ನೀವು ಮಾತಾಡ್ಬೋದು. ದಿಸ್ ಈಸ್ ದ ಬೆಸ್ಟ್ ಆಪ್ಷನ್. ಓಕೆ. ಆ್ಯಂಡ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯು ಆರ್ ಪ್ರೊಟೆಕ್ಟೆಡ್. ಫಸ್ಟ್ ಆಫ್ ಆಲ್ ಯು ಆರ್ ಪ್ರೊಟೆಕ್ಟೆಡ್. ಓಕೆ. ಆ್ಯಂಡ್ ಹೀಲಿಂಗ್ ಈಸ್ ಅವೈಲೇಬಲ್ ಫಾರ್ ಯು. ನಿಮಗೆ ಹೀಲಿಂಗ್ ನಡೆಯುತ್ತೆ ನಿಮ್ಮ ಮೇಲೆ. ಬಟ್ ಫಸ್ಟ್ ಆಫ್ ಆಲ್ ಕರ್ಮ ಏನಿದೆ ನೋಡಿ, ಅದು ಹೀಲಾದ ಕರ್ಮ ಏನಿದೆ ನೋಡಿ, ಅದನ್ನು ಅದನ್ನು ಆಬ್ಸ್ಟಿಕಲ್ಸ್ ಏನಿದೆ ನೋಡಿ, ಅದನ್ನ ಎಂಡ್ ಮಾಡಿಯೇ ನಿಮಗೆ ಹೀಲಿಂಗ್ ಆಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಈ ಕಾರ್ಡ್ಸ್ ಅದೇ ಹೇಳ್ತಾ ಇದೆ. 10 ಆಫ್ ವಾಂಡ್ಸ್. ಎಸ್, ಅದೇ ನಾನು ಹೇಳಿದೆ, ಎಂಡಿಂಗ್. ಈ ಎಂಡಿಂಗ್ ಏನಿದೆ, ಸೊ ನಿಮಗೆ ಈ ಎಂಡಿಂಗ್ ಏನಿದೆ ನೋಡಿ ಸ್ವಲ್ಪ ಪೇಯ್ನ್ ಕೊಡಬಹುದು. ಈ ಪೇಯ್ನ್ ಏನಿದೆ ನೋಡಿ ಭಾವಾತ್ಮಕಕ್ಕಿಂತಲೂ ಎಮೋಷ್ನಲ್ಗಿಂತಲೂ ಮೆಂಟಲಿ ನೀವು ತುಂಬಾ ಹರ್ಟ್ ಆಗಿದ್ದೀರಾ ಅಂತಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರೋದೇ ಇರಬಹುದು. ಈ ಪರ್ಸನ್ನಿಂದ ನಿಮಗೆ ಲೈಕ್ ಈ ಥರ ಆಗ್ಬೋದು, ಇಲ್ಲಾಂದರೆ ಈ ಸಿಚುವೇಶನ್ಸ್ ನಿಮ್ಮನ್ನು ಈ ಥರ ಮಾಡಿರಬಹುದು ಅನ್ನೋದು. ಬಟ್ ಈ ಎಂಡಿಂಗ್ ಏನಿದೆ ನೋಡಿ, ಇದೇ ನಿಮಗೆ ಹೀಲಿಂಗನ್ನು ಅವೈಲೇಬಲ್ ಮಾಡಿಸುತ್ತೆ, ಇದೇ ನಿಮಗೆ ಹೀಲಿಂಗನ್ನು ಕೊಡುತ್ತೆ. ಸೊ ಟ್ರಸ್ಟ್, ವಿಶ್ವಾಸನ ಇಟ್ಕೊಳ್ಳಿ. ಓಕೆ. ಎಸ್, ದ ಹೆರೋಫಂಟ್. ಓಕೆ. ದ ಹೆರೋಫಂಟನ್ನು ದೇವರ ಮೆಸೆಂಜರ್ ಅಂತ ಹೇಳ್ತಾರೆ. ಓಕೆ. ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮನ್ನು ಟೇಕ್ ಕೇರ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ. ಆ್ಯಂಡ್ ಇನ್ನಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಹ್ಯಾರೋಫೆಂಟ್ ಕೂಡ ಅಷ್ಟೇ, ಏನು ಅಂತಂದರೆ ಲೈಕ್ ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಳ್ಳುವಂಥ ಬಗ್ಗೆ ಮಾತಾಡುತ್ತೆ ನೋಡಿ. ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಮೊದಲಿಂದಲೂ ಟ್ರೆಡಿಷನ್ಸ್ ಏನಾದರೂ ಫಾಲೋ ಮಾಡ್ತಾ ಇದ್ರು ಅಂತಂದರೆ ಅದನ್ನ ಫಾಲೋ ಮಾಡಿ, ಚಾಂಟಿಂಗ್ ಮಾಡಿ, ಒಳ್ಳೆ ಕಮ್ಯುನಿಟಿ ಜೊತೆ ಕನೆಕ್ಟ್ ಆಗಿ, ಒಳ್ಳೆ ಕಮ್ಯುನಿಟಿ ಜೊತೆ ಕನೆಕ್ಟ್ ಆಗುವಂಥದ್ದು. ಆ್ಯಂಡ್ ರೈಟ್ ನಾವು ನಾನು ಒಂದು ಹೇಳ್ತೀನಿ ನಿಮಗೆ, ತುಂಬ ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಸ್ಪಿರಿಚುವಲಿ ನೀವು ಕನೆಕ್ಟ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ರೈಟ್ ನಾವು. ದೇವರ ನಾಮಸ್ಮರಣೆ ಮಾಡುವಂಥ ರೈಟ್ ನಾವು ತುಂಬ ಅಗತ್ಯ ಇದೆ ನಿಮಗೆ ರೈಟ್ ನಾವು. ಓಕೆ. ಸೊ ಇಲ್ಲಿ ನಿಮಗೆ ದೇವರು ಆ್ಯಂಡ್ ಡಿವೈನ್, ನಿಮಗೆ ಬ್ರಹ್ಮಾಂಡ ನಿಮಗೆ ಇಲ್ಲಿ ಅದೇ ಮೆಸೇಜ್ ಕೊಡ್ತಾ ಇದೆ. ಏನು ಅಂತಂದರೆ ಲೈಕ್ ಕನೆಕ್ಟ್, ನಿಮ್ಮನ್ನು ಆದಷ್ಟು ಸ್ಪಿರಿಚುವಲಿ ಕನೆಕ್ಟ್ ಮಾಡಿ. ಓಕೆ. ಇಲ್ಯೂಷನಲ್ಲಿ ಜೀವನ ಮಾಡಬೇಡಿ. ಹಾಗಂತ ಹೇಳಿಬಿಟ್ಟು ನಾನು ಇದನ್ನು ಹೇಳ್ತಾ ಇಲ್ಲ ಎಲ್ಲವನ್ನ ತ್ಯಾಗ ಮಾಡಿ. ನಮಗೆ ಹಣ ಬೇಕು, ಜೀವನ ನಮ್ಮದು ಹೋಗಬೇಕು ಅಂತಂದರೆ ಹಣ ಬೇಕು. ಬಟ್ ಹಾಗಂತ ಹೇಳಿಬಿಟ್ಟು ಅದಕ್ಕೆ ಜೊತೆ ತುಂಬಾ ಅಟ್ಯಾಚ್ಡ್ ಆಗೋದಲ್ಲ, ತುಂಬ ಅಟ್ಯಾಚ್ಡ್ ಆಗೋದಕ್ಕೆ ಹೋಗಬೇಡಿ. ಯಾವುದಕ್ಕೂ ಕೂಡ ಭಾವಾತ್ಮಕವಾಗಿ ಯಾವುದಕ್ಕೂ ಕೂಡ ಅಟ್ಯಾಚ್ಡ್ ಆಗೋದಕ್ಕೆ ಹೋಗಬೇಡಿ. ಅಟ್ಯಾಚ್ಡ್ ಆಗಿ ಯಾರಿಗೆ? ದೇವರಿಗೆ, ಭಾವಾತ್ಮಕ ಭಕ್ತಿಪೂರ್ವಕವಾಗಿ. ಓಕೆ. ಸೊ ಎಸ್, ದಿಸ್ ಈಸ್ ಯೋರ್ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ತುಂಬ ನಿಮಗೆ ಗೈಡ್ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.